ಕತ್ಲು, ಚಿಕ್ಕ ರೂಮು, ಕಾಲ್ ಚಾಚಕ್ಕೂ ಜಾಗ ಇಲ್ಲ. ಅಮ್ಮ, 15 ಗೆರೆ. ಇಲ್ಲಿಗೆ ಬಂದು ಆಗಲೇ 15 ದಿನಗಳಾಯಿತು. ಯಾರಾದರೂ ವ್ಯಕ್ತಿಗಳನ್ನು ನೋಡೋಣ ಅಂದರೆ ಯಾರೂ ಕಾಣಿಸ್ತಿಲ್ಲ. ಒಂದು ದಿನದಲ್ಲಿ 2 ಸಲ ಚಪ್ಪಲಿಗಳ ಸದ್ದು ಮಾತ್ರ ಕೇಳಿಸುತ್ತೆ. ಒಂದು ಚಿಕ್ಕ ತಟ್ಟೆಯಲ್ಲಿ ಸ್ವಲ್ಪನೇ ಅನ್ನ, ಅದನ್ನು ನಾನು ತಿನ್ನೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಕುಡಿಯೋಕೆ ಒಂದು ತೊಟ್ಟು ನೀರೂ ಇಲ್ಲ. ನೀರು ನೀರು ಎಷ್ಟು ನೀರು. ಟೂತ್ ಪೇಸ್ಟು ಚೆನ್ನಾಗಿದೆ ಚೆನ್ನಾಗಿದೆ. ಸ್ವಲ್ಪ ಖಾರ, ಸ್ವಲ್ಪ ಸಿಹಿ, ಚೆನ್ನಾಗಿದೆ. ನನಗೆ ಹುಚ್ಚೆ ಹಿಡ್ದಿದೆ ಅನಿಸ್ತಾ ಇದೆ. ಅವನಿಗೆ ಬೇಕಾಗಿರೋದು ನಾನು ಹುಚ್ಚನಾಗಬೇಕು ಅನ್ನೋದೇ. ಅಲ್ಲ ಅಲ್ಲ, उत्तिष्ठ गरुडध्वजा उत्तिष्ठ ಕಾಫಿ. ಪ್ಲೀಸ್. ನಮ್ಮ ಅಗ್ರಿಮೆಂಟ್ನ ಮರ್ತು ಬಿಟ್ಯಾ ಹೇಗೆ? ಫುಲ್ ಮೀಲ್ಸ್ ಏನು ಬೇಡ, ಆದರೆ ಸ್ವಲ್ಪ ಬ್ರೇಕ್ಫಾಸ್ಟ್ ಆದರೂ. ನೋ ಪ್ಲೀಸ್. ಪ್ಲೀಸ್ ಪ್ಲೀಸ್. ನೋ ಪ್ಲೀಸ್. ಎಸ್ ಪ್ಲೀಸ್. ಸರಿ, ನೀನೊಂದು 1 ಅವರ್ ನಿದ್ದೆ ಮಾಡು, ನಾನು ನನ್ನ ಕೆಲಸ ಮುಗಿಸಿ ಬರ್ತೀನಿ. ಎಸ್.
ಬೇಗ ವಾಶ್ ಮಾಡಿ ತಗೊಂಡ್ ಬಂದ್ಬಿಡಿ. ಆಯ್ತಮ್ಮ. ಬ್ರೇಕ್ಫಾಸ್ಟ್ ರೆಡಿ. ಲಂಚ್ಗೆ ಏನ್ ಮಾಡ್ಲಿ? ನನ್ನ ತಲೆ ಬುಡನೆ ಅಡುಗೆ ಮಾಡು. ಸಾರ್ ಮಾಡ್ಲಾ ಇಲ್ಲ ಫ್ರೈ ಮಾಡ್ಲಾ? ಏಯ್ ಏ ಇಡಿಯಟ್, ನಿನ್ಗೆ ಸಿಗರೇಟ್ ಹೊಡಿಯೋಕಲ್ಲ ಹೇಳಿದ್ದು, ಕೈಯಲ್ಲಿ ಸುಡು. ಸುಡೇ. ನನ್ಗೆ ದಾಹ ಆಗ್ತಿದೆ. ಫ್ರಿಜ್ಜಲ್ಲಿ ನೀರಿದೆ, ಕುಡಿ. ಆ ದಾಹ ಅಲ್ಲ, ಮೈ ಪೂರ್ತಿ ದಾಹ ಆಗ್ತಿದೆ. ಇಲ್ಲಿ ನೋಡು, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ನೀರಿದೆ, ಹೋಗಿ ಮುಖ ತೊಳ್ಕೊಂಬ. ಪ್ಲೀಸ್. ನನಗೆ ಈ ತರ ಜೀನ್ಸ್ ಪ್ಯಾಂಟು ಮತ್ತೆ ಲೂಸ್ ಶರ್ಟ್ ಹಾಕೊಂಡ್ರದೆಲ್ಲ ಇಷ್ಟನೇ ಆಗಲ್ಲ. ತಲೆ ತುಂಬಾ ಹೂವು ಮುಡ್ಕೊಂಡು ದೇವಸ್ಥಾನದಲ್ಲಿ ದೇವರ ಕೈ ಮುಕ್ಕೊಂಡು ಲಕ್ಷಣವಾಗಿ ಸೀರೆ ಉಟ್ಕೊಂಡ್ರ ಫ್ಯಾಮಿಲಿ ಹುಡುಗಿನ ನನಗೆ ಬೇಕಾಗಿರೋದು. ಏಯ್, ಕೂಲ್ ವಾಟರ್ಲಿ ಮುಖ ತೊಳ್ಕೊಂಬ. ಫ್ರಿಜ್ನಲ್ಲಿ ನೀರಿಟ್ಟಿದ್ದೀನಿ, ಹೋಗು. ನಿನ್ನೆ ಮಧ್ಯಾಹ್ನ ಅವ್ರ ಅಮ್ಮನ ಜೊತೆ ರೊಮ್ಯಾನ್ಸ್ ಮಾಡ್ಬೇಕಾದ್ರೆ ಆ ಮಗು ನೋಡ್ಬಿಡ್ತು. ಈ ಹುಡುಗಿ ಜೀವನಕ್ಕಿಂತ ಅವ್ರ ಅಮ್ಮನ ಜೀವನನೇ ಚೆನ್ನಾಗಿರಬೇಕು ಅಂತ ಆ ಮಗುನ್ ಸಾಯಿಸ್ಬಿಟ್ಟೆ. ಹೇಯ್, ಸ್ವಿಮ್ ಮಾಡೋಣವಾ? ಅಯ್ಯೋ, ನನಗ್ ನೀರಂದ್ರೆ ತುಂಬಾ ಭಯ, ಹೈಡ್ರೋಫೋಬಿಯಾ. ಒಂದ್ಸರಿ ನೀರಿಗೆ ಇಳಿದ್ರೆ ನಿನಗಿರೋ ಅಷ್ಟು ಭಯನೂ ಹೊರಟೋಗುತ್ತೆ. ಇದೇ ಥರ ನಾನು ಮೊದಲನೇ ಸರಿ ಮದುವೆ ಆಗ್ತಿದ್ದೀನಿ ಅಂತ ಹೇಳಿ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಪ್ರಾಕ್ಟೀಸ್ ಮೇಕ್ಸ್ ಎ ಪರ್ಫೆಕ್ಟ್ ವುಮೆನ್ ಮಾ. ಪ್ರಾಕ್ಟೀಸ್ ಮಾಡ್ಬೇಕಾ? ಮದುವೆ ಬಗ್ಗೆ ಹೇಳಿಲ್ಲ, ನೀರ್ಗಿಳಿಯೋದ್ರ ಬಗ್ಗೆ ಹೇಳಿದ್ದಮ್ಮ. ಕಮಾನ್, ನಿಂತ್ಕೋ. ಸ್ವಿಮ್ ಮಾಡಮ್ಮ. ಕಮಾನ್, ಸ್ವಿಮ್ ಮಾಡು. ಕೈ ಕೊಡು. ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಹೊಸದಾಗಿ ಮದ್ವೆ ಆಗಿರೋ ಹುಡುಗಿ ಜೊತೆ ಯಾರಾದ್ರೂ ಹೀಗೆಲ್ಲ ಮಾಡ್ತಾರಾ? ನೀರಂದ್ರೆ ಭಯ ಅಂತ ಹೇಳ್ದಿಯಲ್ಲ, ಭಯ ಹೋಗ್ಲಿ ಅಂತ ನೀರಿಗೆ ತಳ್ದೆ ಅಷ್ಟೇ. ಅವ್ರು ನೀರಲ್ಲಿ ಬಿದ್ದು ಕಾಪಾಡೋ ಅಂತ ಕಿರಿಸ್ತಾ ಇದ್ದಾರೆ, ನೀವು ನಿಂತ್ಕೊಂಡು ನಗ್ತಾ ಇದ್ದೀರಲ್ಲ. ಏನ್ರಿ ನೀವು? ಅವಳಿಗೆ ನೀರು ಅಂದ್ರೆ ಫೋಬಿಯಾ. ಆ ಭಯ ಹೋಗ್ಲಿ ಅಂತ ಅವಳಿಗೆ ನೀರು ತಳ್ದೆ. ಆ ಪ್ಲಾನ್ನೇ ಕೆಡಿಸ್ಬಿಟ್ರಲ್ಲ ಬಾಸ್. ಎನಿವೆ, ಹಾಯ್. ಹಾಯ್. ಇವರು ನನ್ನ ಫ್ರೆಂಡು. ಅದು ಹೆಸರು ಪ್ರೇಮ್ ಜಿ. ಪ್ರೇಮ್ ಜಿ. ಹಾಯ್. ನನ್ನ ವೈಫ್ ಕಲ್ಯಾಣಿ. ಪ್ರೇಮ್ ನನಗೆ ಮೊದಲೇ ಗೊತ್ತು. ಅವ್ರನ್ನ ಮೀಟ್ ಮಾಡಿದೆ ತುಂಬಾ ಇಂಟ್ರೆಸ್ಟಿಂಗ್. ಏಯ್, ನಿನಗ್ ಬುದ್ಧಿ ಇಲ್ವನೋ? ಏಯ್, ನೀನ್ ಗಂಡ್ಸಾಗಿದ್ರೆ ಅಲ್ಲೇ ನಿಂತ್ಕೊಳೋ. ಏಯ್, ಈಗ ತೋರ್ಸೋ ನಿನ್ ಬೆರಳನ್ನ. ಯಾರು ಹಂಗೆ ನಮ್ಮ ಹತ್ರನೇನಾ? ನಮ್ಮ ಹತ್ರ ಬಿಟ್ಬಿಡ್ರಿ ಪಾಪ. ಯಾರು ನೀನು? ನೀವಿಬ್ರು ಸೇರ್ಕೊಂಡು ಒಬ್ಬನ ಈ ರೀತಿ ಹೊಡೆಯೋದು ತುಂಬಾ ತಪ್ಪು ರೀ. ಹಾಗಾದ್ರೆ ನೀನ್ ಬಂದು ಅವ್ನಿಗೆ ಸಹಾಯ ಮಾಡು. 2:2. ತಡ್ಕೊಳಕ್ಕಾಗಲ್ಲ ನಿಮ್ಗೆ. ಓ, ಹೌದಾ? ಹಾಗಾದ್ರೆ ಈಗ ನೋಡು. ಕಬಡ್ಡಿ 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 ಕಬಡ್ಡಿ. ಧೈರ್ಯ ಇದ್ರೆ ಈಗ ಬರೋ. ಬರೋ ಬಾರೋ. ಇಲ್ಲ, ಸಾರಿ 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 ಸಾರಿ. ವಾಗ. ಹಲೋ, ಹಾಯ್. ಐ ಆಮ್ ಪ್ರೇಮ್ ಜಿ. ಅದೇ ನಮ್ಮ ಫಸ್ಟ್ ಮೀಟಿಂಗ್. ಆ ಹುಡುಗಿ ಗಂಡ ದೊಡ್ಡ ಫೂಲು. ಹೆಂಡತಿನ ನೀರಲ್ಲಿ ತಳ್ಬಿಟ್ಟು ಮೇಲೆ ನಿಂತ್ಕೊಂಡು ನೋಡ್ಕೊಂಡು ನಗ್ತಾ ಇದ್ದ, ಮುಟ್ಟಾಳ. ಆದ್ರೆ ಅವ್ನ ಹೆಂಡತಿ ಇದ್ದಾಳಲ್ಲ, ಸೂಪರ್ ಫಿಗರು. ಆ ಒದ್ದೆ ಆಗಿರೋ ಡ್ರೆಸ್ಸಲ್ಲಿ
ಅವಳು ಸೊಂಟ ಹೆಂಗಿತ್ತು ಗೊತ್ತಾ? ಆಮೇಲೆ ಅದಿದ್ಯಲ್ಲ, ಯಾವುದು? ಅದು ಡೀಟೇಲ್ಸ್ ಎಲ್ಲ ಕೇಳ್ಬೇಡ. ಲೈ, ಏನೋ ಮಾಡ್ತಾ ಇದ್ಯಾ? ನೋಡೋದಕ್ಕೊಂದು ಕಣ್ಣು, ಯೋಚನೆ ಮಾಡೋದಕ್ಕೆ ಇನ್ನೊಂದು ಕಣ್ಣು. ಸರಿ, ಏನೋ ಒಂದು. ಅವಳ ಹತ್ರ ನಾನು ಹೇಗಾದ್ರೂ ಮಾಡಿ ಫ್ರೆಂಡ್ ಆಗ್ಲೇಬೇಕು ಕಣೋ. ಫ್ರೆಂಡ್ ಆದೆ ಅಂತ ಇಟ್ಕೋ. ನಾನು ಕೂಡ. ಹ್ಮ್ ಪಾರ್ಟಿ ಕೊಡು ಮಚ್ಚ. ನಾರ್ಮಲ್ ಪಾರ್ಟಿ ಇಲ್ಲ ಕಣೋ. ನಾನು ಎಂತ ಪಾರ್ಟಿ ಕೊಡ್ತೇನೆ ಅಂತ ನೀನು ನೋಡಿದ್ಮೇಲೆ ಗೊತ್ತಾಗತ್ತೆ. ಹಾ ಬ್ರೋ, ಆ ಬ್ಯಾಂಕ್ ಆಫೀಸರ್ ಹೆಂಡ್ತಿನ ಏನ್ ಮಾಡ್ತೀಯ ಈಗ? ಅದು ಹಣ್ಣಾಗಿರೋ ಮುತ್ಕಿ ಕಣೋ. ಆದ್ರೆ ಇವಳು ಸ್ವೀಟ್ ಬೀಡ ಮೇಲೆ ಹಾಕೋ ಚರಿ ಕಣೋ. 1 ತಿಂಗಳು ಕಣೋ. ಒಂದೇ ತಿಂಗಳಲ್ಲಿ ನನ್ನ ಹಿಂದೆ ಸುತ್ತಾಡೋಂಗ್ ಮಾಡ್ತೀನಿ ಕಣೋ. ಚಾಲೆಂಜ್. ಓ ರಾಘವ ಮರುಗೇಲರ ಓ ರಾಘವ ಮರುಗೇಲ ಚರಾಚರ ರೂಪ ಪರಾತ್ಪರ ಸೂರ್ಯ ಸುಧಾಕರ ಲೋಚನ ಮರುಗೇಲರ ಓ ರಾಘವ. ಕಲ್ಯಾಣಿ. ಓಹ್ ಕಲ್ಯಾಣಿ, ನಿನಗೊಂದು ಗುಡ್ ನ್ಯೂಸ್. ಅರೆ ಆಸೆ ನೋಡು. ಒಂದು ಒಳ್ಳೆ ಗಿಫ್ಟ್ ಕೊಟ್ರೆ ಏನು ಅಂತ ಹೇಳ್ತೀನಿ. ಏನಂತ ಗುಡ್ ನ್ಯೂಸು? ಮ್ಯೂಸಿಕ್ ಟೀಚರ್ ಆಗಿ ನಿನಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ. ರಿಯಲಿ? I'm so happy. I'm so happy, ಕೃಷ್ಣ. ಅಲ್ಲ, ನೀನ್ ₹1,00,000 ಸಂಪಾದಿಸೋಳ್ತರ ಇಷ್ಟೊಂದು ಸಂತೋಷ ಪಡ್ತಿದ್ಯಾ? ದುಡ್ಗೋಸ್ಕರ ಅಲ್ಲ ಕೃಷ್ಣ, ಪ್ಯಾಷನ್. ಹಾಡು ನನ್ ಪ್ರಾಣ. 10 ಮಕ್ಕಳಿಗೆ ಸಂಗೀತ ಹೇಳ್ಕೊಡೋ ಸಂತೋಷ ಇದೆಯಲ್ಲ, ಓ ಮೈ ಗಾಡ್, ಐ ಆಮ್ ಸೋ ಹ್ಯಾಪಿ. ಸ್ವಲ್ಪ ನೀರು ಕೊಡ್ತೀರಾ? ವಾಟರ್ ಬಾಟಲ್ ಅಂಗಡಿಲಿ ಸಿಗುತ್ತೆ, ನೀನ್ ಯಾಕೆ ಒಳಗ್ ಬರ್ತಿದ್ಯಾ? ಕಲ್ಯಾಣಿ ಪ್ಲೀಸ್, ಈಗ ತಾನೇ ಅವರು ನಮ್ಮ ಪಕ್ಕದ ಪೋರ್ಷನ್ಗೆ ಬಾಡಿಗೆಗೆ ಬಂದಿದ್ದಾರೆ. ವಾಟರ್ ಬಾಟಲ್ ತಗೊಂಡೋಗ್ಬಿಡು. ವೆಲ್ಕಮ್, ಬನ್ನಿ. ಯಾಕಲ್ಲಿ ಅಷ್ಟು ಸೆಟ್ಟು ತೋರಿಸ್ತಾ ಇದ್ರಿ ನೀವು? ಅಲ್ಲಿ ನನ್ ಗಂಡ ಜೊತೆಲಿದ್ರಲ್ವಾ, ಅದಕ್ಕೇನೆ. ನಾನಿಲ್ಲಿ ಬಾಡಿಗೆಗೆ ಬಂದಿದ್ದೆ ನಿನಗೋಸ್ಕರ, ಗೊತ್ತಾ? ನನಗೆ ಸೆಕ್ಸಿಯಾಗಿರೋ ಫ್ಯಾಮಿಲಿ ಹುಡುಗಿ ಅಂತ ಹೇಳಿದ್ರೆ ತುಂಬಾ ಇಷ್ಟ. ಆ ಸ್ಟೂಲ್ ನಮ್ದು, ನಾನ್ ತಗೊಳ್ತೀನಿ. ನಿಮ್ ಬ್ಯಾಕು ಸೂಪರ್ ಆಗಿದೆ. ವಾಟ್? ನಿಮ್ ಬ್ಯಾಕ್ ಯಾರ್ಡು ಸೂಪರ್ ಆಗಿದೆ. ಆ ಕಡೆ ಹೋಗೋಣವಾ? ಧಾರಾಳವಾಗಿ. ಯು ಆರ್ ಆಲ್ವೇಸ್ ವೆಲ್ಕಮ್. ಆದ್ರೆ ನೀವೇ ಅಲ್ವಾ ಡೋರ್ನ ಲಾಕ್ ಮಾಡಿ ಇಟ್ಟಿದ್ದೀರಾ? ತೆಗೆದ್ರೆ ನಾನು ಬಂದು ನೋಡ್ತೀನಿ. ನಾನ್ ನಮ್ ಕಡೆ ಓಪನ್ ಮಾಡ್ತೀನಿ, ನೀವು ನಿಮ್ ಕಡೆ ಓಪನ್ ಮಾಡಿ. ನಿಜವಾಗ್ಲು? ಟ್ರೈ ಮಾಡಿ. ಥ್ಯಾಂಕ್ ಯು, 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 ಥ್ಯಾಂಕ್ ಯು. ಇದು ನಮ್ದು. ನಿಮ್ ಬ್ಯಾಗ್ ಸೂಪರ್ ಆಗಿದೆ.
ನನ್ ಗಂಡ ಪೊಲೀಸ್ ಆಫೀಸರ್. ನಿಂತರ ಕ್ರಿಮಿನಲ್ಸ್ ಬ್ಯಾಕ್ ಅಲ್ಲಿ ಚೆನ್ನಾಗಿ ಬ್ಯಾಂಡ್ ಬಾರಿಸ್ತಾರೆ. ಈ ತರ ಅವ್ರಿಗೆಲ್ಲ ಅದ್ ಹೇಗಾದ್ರೂ ಮನೆ ಕೊಡ್ತಾರೋ. ಅವ್ನ್ಗ್ಯಾಕ್ ಮನೆ ಬಾಡ್ಗೆ ಕೊಟ್ಟೆ? ಅವ್ನ್ಗೆ ರೂಮ್ ಯಾಕೆ ಬಾಡ್ಗೆ ಕೊಟ್ಟೆ ಅಂತ ನನಗೆ ಅರ್ಥನೇ ಆಗ್ಲಿಲ್ಲ. ಯಾಕೇನಾಯ್ತು? ಅದಕ್ಕೆ ತಾನೇ ನಾವು ಹೊರಗಡೆ ಟೂಲೆಟ್ ಬೋರ್ಡ್ ಹಾಕಿದ್ದು. ಆದ್ರೆ ಬಾಡ್ಗೆಗ್ ಬರೋರು ಎಂತವ್ರು ಅಂತ ತಿಳ್ಕೊಳ್ಳೋದ್ ಬೇಡ್ವಾ? ಹಾಗಾದ್ರೆ ಬಾಡ್ಗೆಗ್ ಬರೋರ್ನೆಲ್ಲ CBCID ಇಟ್ಟು ಎನ್ಕ್ವೈರಿ ಮಾಡೋಕ್ಕಾಗತ್ತಾ? ಆ ಮನುಷ್ಯ ನನಗೆ ಹಿಡಿಸ್ಲಿಲ್ಲ. ಯಾಕೆ ಈ ಥರ ಮಾತಾಡ್ತಿದ್ಯಾ ಕಲ್ಯಾಣಿ? ಅವ್ರು ನಮ್ಮ ನೈಬರ್. ಶತ್ರುಗಾದ್ರೂ ಪ್ರೀತಿ ತೋರಿಸ್ಬೇಕು ಅಂತ ಮಹಾತ್ಮ ಗಾಂಧಿನೇ ಹೇಳಿದ್ದಾರೆ. ಹುಚ್ಚಿನ ತರ ವೇಷ ಹಾಕೊಂಡಿರೋರ್ನ ಸಾಯ್ಸಕ್ ಹೇಳಿದ್ದಾರೆ ಇಂದಿರಾ ಗಾಂಧಿ. ವಾಟ್? ಹುಚ್ಚಿನ ತರ ವೇಷ ಹಾಕೊಂಡಿರೋ ಒಬ್ಬ ಪಾಕಿಸ್ತಾನ್ ಟೆರರಿಸ್ಟ್ನ ಹೊಡೆದು ಬಾಂಗ್ಲಾದೇಶ್ನ ಬಿಡುಗಡೆ ಮಾಡಿದ್ರಲ್ವಾ? ಪಕ್ಕದ ದೇಶಕ್ಕೂ ನಮ್ಮ ಪಕ್ಕದ ಮನೆಗೂ ಏನ್ ಸಂಬಂಧ? ಅದೆಲ್ಲ ನನಗೆ ಗೊತ್ತಿಲ್ಲ. ಅವ್ನು ನನಗಿಷ್ಟ ಆಗ್ಲಿಲ್ಲ ಅಷ್ಟೇನೆ. ಅದೇ ಯಾಕೆ ಅಂತ ಕೇಳಿದೆ. ನನಗೆ ಗೊತ್ತಿಲ್ಲ. ಕಾರಣ ಇಲ್ಲ ಅಂದ್ರೆ ಹೇಗೆ? ಗೊತ್ತಿಲ್ಲ ಅಂದ್ರೆ ಅರ್ಥ ಆಗ್ತಿಲ್ವಾ? ಅದೇ ಏನ್ ಅರ್ಥ ಅಂತ ಕೇಳಿದೆ. He smells like a rotten. ವಾಟ್? Yes, he smells like a rotten egg. ಕಲ್ಯಾಣಿ, ಅವನಿರೋದು ಪಕ್ಕದ ಮನೇಲಿ, ನಿನ್ನ ಪಕ್ಕದಲ್ಲೇನಲ್ವಲ್ಲ. ಏನಂದ್ರಿ? ಮತ್ತೆ ಈ ಸ್ಮೆಲ್ಸ್ ರಾಟನ್ ಎಗ್ ಅಂದ್ರೆ ಅವನೇನೋ ನಿನ್ ಪಕ್ಕದಲ್ಲಿರೋ ತರ ಮಾತಾಡಿದ್ರೆ? ನೀನೆಷ್ಟು ಚೀಪಾಗಿ ಮಾತಾಡ್ತಿದ್ಯಾ ಅಂತ ಗೊತ್ತಾಗ್ತಿದ್ಯಾ? ಇಲ್ಲಿ ನೋಡು ಕಲ್ಯಾಣಿ, ನಿನ್ ಮನ್ಸಲ್ಲಿ ಕೆಟ್ಟ ವಾಸನೆನ ತುಂಬಿಕೊಂಡ್ರೆ ಕೆಟ್ಟ ವಾಸನೆನೇ ಬರೋದು, ಬೇರೆ ಏನು ಬರಲ್ಲ. ಹೌದಾ? ಹಾಗಾದ್ರೆ ಮನ್ಸಲ್ಲಿ ಬೇವಿನ ಮರ ಬೆಡ್ಸ್ಕೊಳ್ಳಿ, ಯಾವ ಕಾಯಿಲೆನೂ ಬರಲ್ಲ. ಎಷ್ಟು ಸ್ಟುಪಿಡ್ ಆಗಿ ಮಾತಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ಹೆಂಡತಿ ಮನ್ಸ್ನ ಅರ್ಥ ಮಾಡ್ಕೊಳ್ದಿರೋ ಸ್ಟುಪಿಡ್ ನಿಂತರ ಯಾರು ಇರಲ್ಲ. ಏನ್ ಹೇಳ್ದೆ? ಹೆಂಡತಿ ಮನ್ಸ್ನ ಅರ್ಥ ಮಾಡ್ಕೊಳ್ದಿರೋ ಅಂತ ಸ್ಟುಪಿಡ್ ನಿಂತರ ಯಾರು ಇರಲ್ಲ.